ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕ ಸಂಪನ್ಮೂಲಗಳು. ಇದರಲ್ಲಿ ಬರ್ತಕ್ಕಂತಹ ಅಧ್ಯಾಯ 3 ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ ಸರ್ವಸಮ ಆಸ್ತಿ ಸಂಪನ್ಮೂಲಗಳು. ಇದರಲ್ಲಿ ಬರ್ತಕ್ಕಂಥ ವಿಷಯ ವಸ್ತುಗಳು ಅಂತಂದರೆ ಸರ್ವಸಮ ಆಸ್ತಿ ಸಂಪನ್ಮೂಲಗಳಂದರೆ ಏನು ಅಂತಕ್ಕಂತಹ ಪರಿಚಯ, ಅವುಗಳ ಅರ್ಥ ಮತ್ತು ಅವುಗಳ ಲಕ್ಷಣ ಇವುಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಅದರ್ ಲೋಕಲ್ ರಿಸೋರ್ಸಸ್ ಇತರೆ ಸ್ಥಳೀಯ ಸರ್ವಸಮ ಆಸ್ತಿ ಸಂಪನ್ಮೂಲ ಮತ್ತು ರೋಲ್ ಆಫ್ ಕಮ್ಯುನಿಟಿ ಇನ್ ದ ಪ್ರೊಟೆಕ್ಷನ್ ಆಫ್ ಸಿ ಪಿ ಆರ್ಸ್ ಅಥವಾ ಕಾಮನ್ ಪ್ರಾಪರ್ಟಿ ರಿಸೋರ್ಸ್ಗಳ ರಕ್ಷಣೆಯಲ್ಲಿ ಸಮುದಾಯದ ಪಾತ್ರ ಏನು ಅಂತಕ್ಕಂಥದ್ದನ್ನ. ಇಂಟ್ರಡಕ್ಷನ್. ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ have been largely neglected all over the world, especially in India. Therefore, it is necessary to discuss these issues to get appropriate attention and solution. This concept has became famous in economics since Garrett Hardin, 1968, wrote his article on the tragedy of the commons. 1968ರಲ್ಲಿ ಗ್ಯಾರೆಟ್ ಹಾರ್ಡಿನ್ ಸರ್ವಸಮ ಆಸ್ತಿ ಸಂಪನ್ಮೂಲಗಳ ದುರಂತ ಎಂಬ ಒಂದು ಗ್ರಂಥವನ್ನು ಒಂದು ಆರ್ಟಿಕಲನ್ನು ಬರೆದು ಅದರಲ್ಲಿ ಮಾಹಿತಿ ನೀಡುವವರೆಗೂ ಕೂಡ ಇಡೀ ಜಗತ್ತು ಸರ್ವಸಮ ಆಸ್ತಿಗಳ ಬಗ್ಗೆ ಅಥವಾ ಕಾಮನ್ ಪ್ರಾಪರ್ಟಿ ರಿಸೋರ್ಸ್ಗಳ ಬಗ್ಗೆ ತುಂಬ ನಿರ್ಲಕ್ಷ್ಯ ಮಾಡಿದ್ದಂಥದ್ದು ನೋಡ್ತೀವಿ. ಆನಂತರದಲ್ಲಿ ಇಡೀ ವಿಶ್ವ ಅವುಗಳ ಬಗ್ಗೆ ಅಧ್ಯಯನ ಮಾಡುವ ಮತ್ತು ಅವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿರುತ್ತೆ. ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್. Common property resources are natural resources owned and managed collectively by a community or society rather than by individuals. ಸರ್ವಸಮ ಆಸ್ತಿ ಸಂಪನ್ಮೂಲಗಳು ಏಕ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಅಥವಾ ವ್ಯಕ್ತಿಗತವಾದಂಥ ಸಂಪನ್ಮೂಲಗಳಲ್ಲ. ಇವುಗಳನ್ನು ಇಡೀ ಸಮುದಾಯ ಓನರ್ ಅಥವಾ ಅದರ ಒಡೆತನ ಹೊಂದಿರತಕ್ಕಂಥ ಸಂಪನ್ಮೂಲಗಳು ಸ್ಥಳೀಯ ಸರ್ವಸಮ ಆಸ್ತಿ ಸಂಪನ್ಮೂಲಗಳಾಗಿರ್ತವೆ. ಇವಾಗ ಉದಾಹರಣೆಗೆ ಹುಲ್ಲುಗಾವಲುಗಳಾಗ್ಬೋದು ಅಥವಾ ಕಮ್ಯುನಿಟಿ ಸಮುದಾಯ ಅರಣ್ಯ ಪ್ರದೇಶಗಳಾಗ್ಬೋದಾಗಿರುತ್ತೆ, ಮತ್ತು ಅರಣ್ಯ ಪ್ರದೇಶ ಸಾಮಾಜಿಕ ಅರಣ್ಯ ಪ್ರದೇಶಗಳಾಗಿರ್ತವೆ, ಇರಿಗೇಷನ್ ನೀರಾವರಿ ಪ್ರದೇಶಗಳಾಗಿರ್ತವೆ, ಮತ್ತು ಕ್ಯಾನಲ್ಸ್ ಆಗಿರ್ತವೆ. ಅವುಗಳನ್ನು ನಾವು ಸರ್ವಸಮ ಆಸ್ತಿ ಸಂಪನ್ಮೂಲಗಳು ಅಥವಾ ಕಾಮನ್ ಪ್ರಾಪರ್ಟಿ ರಿಸೋರ್ಸ್ ಅಂತೇಳಿ ಟೈಪ್ಸ್ ಆಫ್ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್. ಗ್ಲೋಬಲ್ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ ಆ್ಯಂಡ್ ಲೋಕಲ್ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್. ಎರಡು ರೀತಿಯ ಒಂದು ಸರ್ವಸಮ ಆಸ್ತಿ ಸಂಪನ್ಮೂಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಜಾಗತಿಕ ಸರ್ವಸಮ ಆಸ್ತಿ ಸಂಪನ್ಮೂಲಗಳು ಮತ್ತು ಸ್ಥಳೀಯ ಸರ್ವಸಮ ಆಸ್ತಿ ಸಂಪನ್ಮೂಲಗಳು ಅಂತೇಳಿ ಎರಡು ಭಾಗಗಳಾಗಿ ವಿಂಗಡಿಸ್ಕೊಳ್ತೀವಿ. ಜಾಗತಿಕವಾದಂಥದ್ದು ಇಡೀ ವಿಶ್ವಕ್ಕೆ ಸಂಬಂಧಿಸಿದಂತಾಗಿರುತ್ತೆ. ಸ್ಥಳೀಯ ಸರ್ವಸಮ ಆಸ್ತಿ ಸಂಪನ್ಮೂಲಗಳು ಆಯಾಯ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸರ್ವಸಮ ಆಸ್ತಿ ಸಂಪನ್ಮೂಲಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ನಾವು. Global common property resources. Assets that are mobile or have a global reach are subject to open access in that everyone in principle has access to them. Earth atmosphere cannot be provided, not expropriated by any state. ಜಾಗತಿಕ ಒಂದು ಸರ್ವಸಮ ಆಸ್ತಿ ಸಂಪನ್ಮೂಲಗಳನ್ನು ಇಡೀ ವಿಶ್ವ ಎಲ್ಲ ಜನರಿಗೂ ಸಂಬಂಧಿಸಿದಂತಾಗಿರುತ್ತೆ. ಇಲ್ಲಿ ಬರ್ತಕ್ಕಂಥ ಜಾಗತಿಕ ಒಂದು ಅಥವಾ ಭೂಮಿಯ ಒಂದು ವಾತಾವರಣ ಆಗ್ಬೋದು, ನೀರಾಗ್ಬೋದು, ಮತ್ತು ಅಲ್ಲಿರ್ತಕ್ಕಂತಹ ಒಂದು ಭೂಮಿ ಪದರ, ಸಮುದ್ರ, ಇವೆಲ್ಲವೂ ಕೂಡ ಜಾಗತಿಕ ಸರ್ವಸಮ ಆಸ್ತಿಗಳಾಗಿರುತ್ತೆ. ಇದು ಯಾವುದೇ ಒಬ್ಬ ವ್ಯಕ್ತಿ, ಒಂದು ರಾಷ್ಟ್ರ ಅಥವಾ ಒಂದು ರಾಜ್ಯ ಸರ್ಕಾರ ಇವುಗಳ ಒಡೆತನವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಥವಾ ಸಂಪೂರ್ಣವಾಗಿ ತಾನು ಪ್ರತ್ಯೇಕತೆಗೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಲೋಕಲ್ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್. However, there are geographically localized common property to well-defined resources that are common group of people. Examples: grazing land, inland coastal fisheries, woodlands, etc. ಇಲ್ಲಿ ಸ್ಥಳೀಯ ಸರ್ವಸಮ ಆಸ್ತಿ ಸಂಪನ್ಮೂಲಗಳಿಗೆ ಅಂತಂತಂದರೆ ಆ ಸ್ಥಳೀಯವಾಗಿರ್ತಕ್ಕಂಥ ಜನರೇ ಬಳಸಿಕೊಳ್ಳಬಹುದಾದಂತಹ ನೈಸರ್ಗಿಕ ಸರ್ವಸಮ ಆಸ್ತಿ ಸಂಪನ್ಮೂಲಗಳನ್ನು ಸ್ಥಳೀಯ ಸರ್ವಸಮ ಆಸ್ತಿ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಆ ಹತ್ತಿರದ ಸಮುದಾಯಗಳಿಗೆ ಇದು ಸೇರಿರುತ್ತೆ. ಇದು ಕೂಡ ವ್ಯಕ್ತಿಗತವಾಗಿರೋದಿಲ್ಲ. ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಆ ಸ್ಥಳೀಯವಾಗಿ ಬಳಸ್ಕೊಳ್ತಕ್ಕಂಥ ಹುಲ್ಲುಗಾವಲುಗಳಾಗ್ಬೋದಾಗಿರುತ್ತೆ. ಮೇವನ್ನು ಬಳಸ್ಕೊಳ್ಳೋದಕ್ಕೆ ಅದನ್ನು ಬಳಸ್ಕೊಳ್ತಾರೆ. ಇನ್ಲ್ಯಾಂಡ್ ಆ್ಯಂಡ್ ಕೋಸ್ಟಲ್ ಫಿಶರೀಸ್ ಅಂದರೆ ಒಳ ಮೀನುಗಾರಿಕೆ ಮತ್ತು ಒಳಗಡೆ ಸಿಗ್ತಕ್ಕಂಥ ಸಮುದ್ರದ ಮೀನುಗಾರಿಕೆ ಪ್ರದೇಶಗಳು ಬರ್ತವೆ. ಅಲ್ಲಿನ ಜನರು ಆ ಮೀನನ್ನು ಹಿಡಿಯೋದಕ್ಕೆ ಬಳಸ್ಕೊಳ್ತಾರೆ ಮತ್ತು ಅದರ ಸಂಪನ್ಮೂಲವನ್ನು ಬಳಸ್ಕೊಂಡು ಅವರ ಆರ್ಥಿಕ ಸ್ಥಿತಿಯನ್ನು ಬಳಸ್ಕೋಬೋದು. ಆದರೆ ಅದು ಸರ್ವಸಮ ಆಸ್ತಿ ಆಗಿರುತ್ತೆ, ಎಲ್ಲರೂ ಕೂಡ ಬಳಸ್ಕೋಬೋದಂಥ ಆಸ್ತಿ ಆಗಿರ್ತಕ್ಕಂಥದ್ದು ನಾವು
ಸರ್ವಸಮ ಆಸ್ತಿ ಸಂಪನ್ಮೂಲಗಳ ಲಕ್ಷಣಗಳು: ಪ್ರತ್ಯೇಕತೆ ಇಲ್ಲದಿರುವಿಕೆ, ನಾನ್ ಎಕ್ಸ್ಕ್ಲೂಡಬಿಲಿಟಿ, ಅಂದರೆ ಅದು ಎಲ್ಲರೂ ಕೂಡ ಎಕ್ಸ್ಕ್ಲೂಡ್ ಆಗಿರೋದಿಲ್ಲ, ಅಲ್ಲೇನಾಗಿರುತ್ತೆ ಒಂದು ಸೇರ್ಕೊಂಡಿರೋದಿಲ್ಲ ಅಂತೇಳಿ ಹೇಳ್ತೀವಿ. ಇಲ್ಲಿ ಗಾಳಿ, ನೀರು, ಉದ್ಯಾನವನ ಮೊದಲಾದ ಅರಣ್ಯ, ಮೀನುಗಾರಿಕೆ ಇಲ್ಲೆಲ್ಲ ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರನ್ನು ಪ್ರತ್ಯೇಕಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಸಮುದಾಯವಾಗಿ ಒಟ್ಟಾಗಿ ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ಬಳಸ್ಕೊಂಡು ಇತರರನ್ನು ಹೊರಗಡೆ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಗಾಳಿ ಅಂತ ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇಡೀ ಸಮಾಜ ಅದನ್ನು ಬಳಸ್ಕೊಳ್ತಾ ಇರುತ್ತೆ. ಒಬ್ಬ ಹೆಚ್ಚಿಗೆನಾದ್ರು ಬಳಸ್ಕೋಬೋದು, ಕಡಿಮೆನಾದರೂ ಬಳಸ್ಕೋಬೋದು, ಆದರೆ ಎಲ್ಲರಿಗೂ ಕೂಡ ಅದು ದೊರಕ್ತಾ ಇರತಕ್ಕಂಥದ್ದು ನಾವು ನೋಡ್ತೀವಿ. ನೀರು ಕೂಡ ಅಷ್ಟೇ, ಉದ್ಯಾನವನಗಳು ಇವೆಲ್ಲವನ್ನು ಕೂಡ ಯಾವುದೋ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಥರದನ್ನು ನೋಡ್ತೀವಿ. ಇದನ್ನು ಪಬ್ಲಿಕ್ ಗೂಡ್ಸಲ್ಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಪ್ರತಿಸ್ಪರ್ಧಿ ಇಲ್ಲದಿರುವಿಕೆ, ನಾನ್ ರಿವೆಲ್ಯೂರಿಂಗ್ ಅಂತೇಳಿ ಹೇಳ್ತೀವಿ. ಏಕಕಾಲದಲ್ಲಿ ಎಲ್ಲರೂ ಅನುಭೋಗ ಮಾಡ್ಬೋದಾಗಿರುತ್ತೆ, ಯಾವುದೋ ಒಬ್ಬ ವ್ಯಕ್ತಿ ಮಾಡ್ಬೋದಾಗಿಲ್ಲ. ಈಗ ಪಾರ್ಕ್ ಅಂತ ಬಂದಾಗ ಒಂದು 500 ಜನ, 200 ಜನ ಅಥವಾ 100 ಜನ ಒಟ್ಟಾಗಿ ಅದನ್ನು ಅನುಭವಿಸ್ಬೋದಾಗಿರುತ್ತೆ. ಗಾಳಿಯನ್ನು ಕೂಡ ಒಟ್ಟಾಗಿ ಎಲ್ಲರೂ ಕೂಡ ಅನುಭವಿಸ್ಬೋದಾಗಿರುತ್ತೆ. ಆ ಥರದನ್ನು ನಾವು ನೋಡ್ತೀವಿ. ಮಾರುಕಟ್ಟೆ ಅನುಪಸ್ಥಿತಿ, ಇಲ್ಲಿ ಮಾರುಕಟ್ಟೆಯಲ್ಲಿ ಅಬ್ಸೆನ್ಸ್ ಆಫ್ ಮಾರುಕಟ್ಟೆಯಲ್ಲಿ ಇದನ್ನು ಮಾರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಸರ್ವಿಸ್ ಅಥವಾ ಸೇವೆಗಳ ಒಂದು ಮೌಲ್ಯವನ್ನು ಕಟ್ಬೋದೇ ಹೊರತು ಸಂಪೂರ್ಣವಾಗಿ ಅದನ್ನು ಲಾಭಗಾರಿಕೆಗಾಗಿ ಉತ್ಪಾದನೆ ಮಾಡೋದು ಅಥವಾ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ನೈಸರ್ಗಿಕವಾಗಿ ಸರ್ವಸಮವಾಗಿ ಎಲ್ಲರಿಗೂ ಕೂಡ ದೊರೀತಾ ಇರ್ತಕ್ಕಂಥದ್ದು ಆಗಿರುತ್ತೆ. ಮಿತಿಮೀರಿದ ಬಳಕೆ ಇರತಕ್ಕಂಥದ್ದು ಇಲ್ಲಿ ನೋಡ್ತೀವಿ. ಓವರ್ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು, ಸರ್ವಸಮ ಆಸ್ತಿ ಸಂಪನ್ಮೂಲಗಳ ದುರಂತ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಗ್ಯಾರೆಟ್ ಆರ್ಡಿನ್ ಈಗಾಗಲೇ ಹೇಳಿರ್ತಕ್ಕಂಥ 1968ರಲ್ಲಿ ಹೇಳಿರುವಂತೆ ಜನರು ಏನು ಮಾಡ್ತಾ ಇದ್ದಾರೆ, ಸುಲಭವಾಗಿ ಎಲ್ಲರಿಗೂ ದೊರಕ್ತಾ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಅತಿ ಹೆಚ್ಚಾಗಿ ಅದನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಈ ಕಾರಣದಿಂದ ಅವುಗಳು ನಶಿಸಿ ಹೋಗ್ತಕ್ಕಂಥದ್ದು ಅಥವಾ ನಾಶ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಉದಾಹರಣೆಗೆ ಮೀನುಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಬಳಸ್ಬೋದಾದರೂ ಕೂಡ ಅವುಗಳು ಮರಿ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ಹಿಡಿದು ನಾವು ಬಳಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಮುಂದಿನ ಪೀಳಿಗೆಗೆ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಅವುಗಳು ಸಂಪೂರ್ಣವಾಗಿ ನಾಶ ಆಗ್ಬೋದು. ಅರಣ್ಯಗಳು, ನದಿ ನೀರು ಅಥವಾ ಆಂತರಿಕ ಜಲಮೂಲಗಳು, ಅಂತರ್ಜಲ ಅಂತೇನು ಹೇಳ್ತೀವೋ ಅವೆಲ್ಲವನ್ನೂ ಕೂಡ ಹೆಚ್ಚು ಬಳಸ್ತಾ ಹೋಗ್ತಾ ಇರೋದ್ರಿಂದ ಈ ಸರ್ವಸಮ ಆಸ್ತಿ ಸಂಪನ್ಮೂಲಗಳು ದುರಂತಕ್ಕೆ ಒಳಗಾಗ್ತಾ ಇರತಕ್ಕಂಥದ್ದು ನಾವು. ಇನ್ನು ಶೂನ್ಯ ವೆಚ್ಚ, ಜೀರೋ ಕಾಸ್ಟ್ ಅಂತೇಳಿ ಹೇಳ್ತೀವಿ. ಹೆಚ್ಚುವರಿ ಜನರು ಕೂಡ ಬಳಸಿದಾಗಲೂ ಕೂಡ ಹೆಚ್ಚಾಗಿ ಸೀಮಾಂತ ವೆಚ್ಚಗಳು ಬೀಳೋದಿಲ್ಲ. ಇರ್ತಕ್ಕಂಥ ವೆಚ್ಚದಲ್ಲೇ ಅವುಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಅದರಿಂದ ಇಲ್ಲಿ ಗುಣದರ್ಜೆ ಕಡಿಮೆ ಆಗೋದಿಲ್ಲ. ಹೆಚ್ಚು ಜನರು ಬಳಸ್ಕೊಂಡ್ರೂ ಕೂಡ, ಈಗ ಆಕ್ಸಿಜನನ್ನು ಹೆಚ್ಚು ಜನ ಬಳಸ್ಕೊಳ್ತಾ ಇದ್ರು ಕೂಡ ಅವುಗಳ ಗುಣದರ್ಜೆ ಕಡಿಮೆ ಆಗೋದಿಲ್ಲ. ನೀರು, ಗಾಳಿ ಮತ್ತು ಅಂತರ್ಜಲ ಈ ಥರದವೆಲ್ಲವೂ ಕೂಡ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಆದರೆ ಅತಿ ಹೆಚ್ಚು ಜನ ಬಳಸ್ಕೊಳ್ತಾ ಹೋದಂತೆ ಏನಾಗುತ್ತೆ, ಅವುಗಳ ಮಾಲಿನ್ಯ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ನೋಡ್ತೀವಿ. ಅದರಿಂದ ಹೆಚ್ಚುವರಿ ಜನರಿಗೂ ಕೂಡ ಅದೇ ವೆಚ್ಚದಲ್ಲಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ, ಸುಲಭವಾಗಿ ಬಳಸ್ಕೊ. ಸ್ಥಳೀಯ ಸಂಪನ್ಮೂಲಗಳು ಅಂತಂದರೆ ಮನುಷ್ಯ ವಾಸಸ್ಥಾನದಲ್ಲಿ ಸುತ್ತಮುತ್ತ ಇರತಕ್ಕಂಥ ಸಂಪನ್ಮೂಲಗಳನ್ನು ನಾವು ಸ್ಥಳೀಯ ಸಂಪನ್ಮೂಲಗಳು ಅಂತ ಹೇಳ್ತೀವಿ, ಲೋಕಲ್ ರಿಸೋರ್ಸಸ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಲಕ್ಷಣಗಳಂಥ ದೃಷ್ಟಿಯಿಂದ ಇಲ್ಲಿ ನಿಸರ್ಗದತ್ತವಾಗಿ ಇರುವುದಿಲ್ಲ, ಉತ್ಪಾದಿತವಾಗಿರಬಹುದಾಗಿರುತ್ತೆ. ಅಂದರೆ ಸ್ಥಳೀಯವಾಗಿ ನೈಸರ್ಗಿಕವಾಗಿರಬೇಕು ಅಂತೇನಿಲ್ಲ, ಉತ್ಪಾದಿತವಾಗಿ ಅಥವಾ ಕೃಷಿ ತ್ಯಾಜ್ಯಗಳು ಈ ಥರದವೆಲ್ಲ ಬಂದಾಗ ಅವುಗಳನ್ನು ಕೂಡ ನಾವು ಏನು ಹೇಳ್ತೀವಿ, ಸ್ಥಳೀಯ ಸಂಪನ್ಮೂಲ ಅಂತೇಳಿ ಹೇಳ್ತೀವಿ. ಮತ್ತು ಸರ್ವಸಮ ಆಸ್ತಿಯ ಹಕ್ಕು ಕೆಲವೇ ಜನರಿಗೆ ಸೇರಿಕೊಳ್ಳುತ್ತೆ. ಲೋಕಲ್ ರಿಸೋರ್ಸಸ್ನಲ್ಲಿ ಆ ಸ್ಥಳೀಯವಾಗಿ ಯಾರು ದೊರೀತಾರೋ ಅವ್ರಿಗೆ ಸಿಕ್ಕಿರುತ್ತೆ. ಮಣ್ಣು, ಮರಳು, ಮರ ಮತ್ತು ತ್ಯಾಜ್ಯಗಳು, ಕೃಷಿ ತ್ಯಾಜ್ಯಗಳು, ಕಬ್ಬಿನ ಸಿಪ್ಪೆ, ಕಸ ಈ ಥರದವನ್ನು ನಾವು ಕಾಮನ್ ಲೋಕಲ್ ಪ್ರಾಪರ್ಟಿ ರಿಸೋರ್ಸಸ್ ಅಂತೇಳಿ ಹೇಳ್ಬೋದಾಗಿರುತ್ತೆ. ಇನ್ನು ಸರ್ವಸಮ ಆಸ್ತಿ ಸಂಪನ್ಮೂಲಗಳ ರಕ್ಷಣೆ, ಹೆಚ್ಚು ಸರ್ವಸಮ ಆಸ್ತಿ ಸಂಪನ್ಮೂಲಗಳನ್ನ ಅಥವಾ ಕಾಮನ್ ಪ್ರಾಪರ್ಟಿ ರಿಸೋರ್ಸ್ಗಳನ್ನು ಬಳಸ್ತಾ ಹೋದಂತೆ ಅವುಗಳು ನಾಶ ಆಗ್ತಕ್ಕಂಥದ್ದು ನಾವು ನೋಡ್ಬೋದಾಗಿರುತ್ತೆ ಅಥವಾ ಮಾಲಿನ್ಯ ಆಗುತ್ತೆ. ಮಣ್ಣಿನ ಮಾಲಿನ್ಯ, ನೀರಿನ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತಂದರೆ ಸರ್ವಜನರು ಬಳಸ್ಬೋದು ಮತ್ತು ಹೊರತುಪಡಿಸೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಏನಾಗುತ್ತೆ, ಅವುಗಳನ್ನು ಅತಿಯಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಆ ನಂತರದ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಅವುಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಮೀನುಗಳು ಅಥವಾ ಉತ್ಕೃಷ್ಟವಾದಂತಹ ಜೈವಿಕ ವೈವಿಧ್ಯತೆ ಆಗ್ಬೋದು, ಅರಣ್ಯಗಳಾಗ್ಬೋದು, ಅಥವಾ ಮಣ್ಣಿನ ಫಲವತ್ತತೆ ಆಗ್ಬೋದು, ಅಥವಾ ಅಂತರ್ಜಲವಾಗ್ಬೋದು, ಇವುಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವುಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಗ್ಯಾರೆಟ್ ಆರ್ಡಿನ್ 1968ರಲ್ಲಿ ಹೇಳ್ತಾರೆ. ಅವರು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸ್ವಪ್ರಯೋಜನವನ್ನು ಕಡೆಗಣಿಸುವಿಕೆ
ತಮ್ಮ ತಮ್ಮ ಅನುಕೂಲಗಳಿಗೆ ಮಾತ್ರ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಆ ಕಾರಣದಿಂದ ಏನಾಗುತ್ತೆ, ಇತರರ ಒಂದು ಬಳಕೆಗೆ ಅದನ್ನು ಬಿಡದೇ ಇರುವಂಥ ಸಾಧ್ಯತೆ, ಅತಿಯಾದ ಬಳಸ್ಕೊಳ್ತಕ್ಕಂಥದ್ದು. ಮರಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ತೀವ್ರವಾಗಿ ತೆಗಿತಾ ಹೋದರೆ ಆ ನದಿಯ ಎರಡೂ ಬದಿಗಳು ಕೂಡ ಕುಸಿಯುವಂಥ ಸಾಧ್ಯತೆ ಅಥವಾ ನದಿಯ ಹರಿವು ಬದಲಾಗ್ತಕ್ಕಂಥ ಸಾಧ್ಯತೆಗಳನ್ನು ನಾವು ನೋಡ್ತೀವಿ. ಇದನ್ನು ಸ್ವಪ್ರಯೋಜನವನ್ನು ಕಡೆಗಣಿಸ್ತಾರೆ. ಎಲ್ಲರ ಪ್ರಯೋಜನಗಳನ್ನು ಕಡೆಗಣಿಸ್ಕೊಂಡು ಕೆಲವೇ ಜನರಿಗೆ ಮಾತ್ರ ಅನುಕೂಲ ಪಡ್ಕೊಳ್ತಕ್ಕಂಥದ್ರಿಂದ ರಕ್ಷಣೆ ಸಾಧ್ಯ ಆಗೋದಿಲ್ಲ. ಮಿತವಾಗಿ ಮತ್ತು ಗುಣಮಟ್ಟಕ್ಕೆ ಹಾನಿಯಾಗದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಆವಾಗ ಇದನ್ನು ರಕ್ಷಣೆ ಮಾಡ್ಬೋದು. ಗುಣಮಟ್ಟಕ್ಕೆ ಹಾನಿಯಾಗದಂತೆ ಬಳಸ್ಕೊಳ್ಬೇಕು. ಈಗ ಕಾಲುವೆ ಅಂತ ಬಂದರೆ ಮೇಲ್ತುದಿಯವರೇ ಹೆಚ್ಚು ನೀರನ್ನು ಬಳಸ್ಕೊಂಡ್ರೆ ಕೆಳಭಾಗದವರಿಗೆ ಸಿಗೋದಿಲ್ಲ. ಅವಾಗ ಏನು ಮಾಡಬೇಕು, ಇಬ್ಬರೂ ಕೂಡ ಸಮನಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಆವಾಗ ಏನು ಮಾಡ್ಬೋದು, ನೀರನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸಂಪನ್ಮೂಲಗಳನ್ನು ಬೆಳೆಸುವಿಕೆ ಮತ್ತು ವಿಸ್ತರಿಸುವಿಕೆ, ಅರಣ್ಯಗಳು ಕಡಿತಾ ಹೋಗ್ತಂತೆ ಹೊಸ ಹೊಸ ಗಿಡಗಳನ್ನು ನೆಡೋದ್ರ ಮೂಲಕ ಹೊಸ ಅರಣ್ಯ ಪ್ರದೇಶಗಳನ್ನು ಬೆಳೆಸಿದ್ರೆ, ಹುಲ್ಲುಗಾವಲನ್ನು ಒಂದೇ ಬಾರಿ ಎಲ್ಲ ಮೇಯದೆ ಬಿಟ್ಟು ಬದಲಿಯಾಗಿ ಬಳಸ್ತಾ ಹೋಗ್ತಾ ಇದ್ದರೆ ಅವಾಗೇನಾಗುತ್ತೆ, ಹೆಚ್ಚು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮತ್ತು ವಿಸ್ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸಂಪನ್ಮೂಲಗಳನ್ನು ಉಳಿಸ್ಕೊಳ್ಬೋದು. ಅರಣ್ಯಗಳು ಅಂತರ್ಜಲ, ಗಾಳಿ ಮತ್ತು ಮಾಲಿನ್ಯ ಇವುಗಳನ್ನು ಕಡಿಮೆ ಮಾಡುವಂತೆ, ಮಾಲಿನ್ಯ ಕಡಿಮೆ ಮಾಡಬೇಕು, ಗಾಳಿಯ ವಾತಾವರಣ ಹೆಚ್ಚಿಸಬೇಕು, ಆಕ್ಸಿಜನ್ ಪ್ರಮಾಣವನ್ನು, ಅಂತರ್ಜಲ ಹೆಚ್ಚಳ ಆಗುವಂತೆ ಮಳೆ ನೀರು ಕೊಯ್ಲನ್ನು ಮಾಡಬೇಕಾಗತ್ತೆ, ಮತ್ತು ಅರಣ್ಯಗಳು ಹೆಚ್ಚಳ ಆಗುವಂತೆ ಮರಗಳನ್ನು ನೆಡಬೇಕಾಗತ್ತೆ. ಇವುಗಳ ಮೂಲಕ ನಾವೇನು ಮಾಡ್ಬೋದು, ಸರ್ವಸಮ ಆಸ್ತಿಗಳನ್ನು ರಕ್ಷಣೆ ಮಾಡ್ಬೋದು. ಸರ್ವಸಮ ಆಸ್ತಿ ಸಂಪನ್ಮೂಲಗಳ ದುರಂತ, ಟ್ರ್ಯಾಜಿಡಿ ಆಫ್ ಕಾಮನ್ಸ್ ಅಂತೇಳಿ ಗ್ಯಾರೆಟ್ ಹಾರ್ಡಿನ್ ಸಿದ್ಧಾಂತವನ್ನು ಹೇಳ್ತಾರೆ. ಇಲ್ಲಿ ಹುಲ್ಲುಗಾವಲುಗಳು, ತೈಲಭಾವಿಗಳು, ಮೀನುಗಾರಿಕಾ ಕೊಳಗಳು, ಸಾರ್ವಜನಿಕ ಗ್ರಂಥಾಲಯ, ಉದ್ಯಾನವನಗಳು ಇವೆಲ್ಲ ಹೇಗೆ ನಾಶ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಅವರು ಗುರುತಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ಸರ್ವಸಮ ಆಸ್ತಿ ಸಂಪನ್ಮೂಲಗಳ ದುರಂತರ ಸಿದ್ಧಾಂತದಲ್ಲಿ ಕುರಿ ಕಾಯುವವನ ಉದಾಹರಣೆ ಗ್ಯಾರೆಟ್ ಹಾರ್ಡಿನ್ ಒಂದು ಉದಾಹರಣೆ ಕೊಡ್ತಾರೆ. ಕುರಿ ಕಾಯುವವನು ಮತ್ತು ಉದ್ಯಾನ ಅಥವಾ ಹುಲ್ಲುಗಾವಲು ಇವುಗಳ ನಡುವೆ ಹೇಗೆ ಸಮನ್ವಯತೆ ಇರಬೇಕು ಅಂತ ಬಂದಾಗ ಎಲ್ಲರೂ ಕೂಡ ಕುರಿ ಕಾಯೋದಕ್ಕೆ ಅವಕಾಶಗಳಿರ್ತವೆ. ಆದರೆ ಒಂದೇ ಜಾಗದಲ್ಲಿ ಕುರಿಯನ್ನು ಹೆಚ್ಚು ಮೇಯಿಸಿದ್ರೆ ಹುಲ್ಲು ಬೆಳೆಯದಂತೆ ಆ ಬೇರುಗಳನ್ನೇ ನಾಶಪಡಿಸುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಹಂತವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಅದನ್ನು ಮೇಯಿಸೋದಕ್ಕೆ ಶುರು ಮಾಡಿದ್ರೆ ಕುರಿಗಳು ಉಳ್ಕೊಳ್ತವೆ, ಜೊತೆಗೆ ಮೇವನ್ನು ಕೂಡ ಪ್ರತಿ ಹಂತದಲ್ಲೂ ಕೂಡ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅತಿಯಾಗಿ ಕುರಿಗಳನ್ನು ಸಾಕಿದ್ರೆ ಅದು ಅರಣ್ಯ ಅಥವಾ ಹುಲ್ಲುಗಾವಲೇ ನಾಶ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದನ್ನ ಅವರು ಗುರುತಿಸ್ತಾರೆ. ಇದೇ ರೀತಿ ಬರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಯಾವ್ಯಾವ್ದು ಬರುತ್ತೆ, ಮೀನುಗಾರಿಕೆ, ತೈಲಭಾವಿ, ನೀರು, ಈ ಥರದವುಗಳನ್ನು ಬಳಸ್ಕೊಳ್ಬೋದು ಸಾಧ್ಯ ಅಂತಕ್ಕಂಥದ್ದನ್ನ ಅವರು ಗುರುತಿಸ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇನ್ನು ಸರ್ವಸಮ ಆಸ್ತಿ ಸಂಪನ್ಮೂಲಗಳ ದುರಂತದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು? ಸಂಪನ್ಮೂಲಗಳು ಬರಿದಾಗ್ತವೆ ಮತ್ತು ಉತ್ಪಾದನೆ ಕುಸಿತ ಆಗುತ್ತೆ, ಪ್ರಾಣಿಗಳ ಅಳಿವಾಗುತ್ತೆ, ಪ್ರಾಣಿಗಳಿಗೆ ಇತರೆ ಪ್ರಾಣಿಗಳಿಗೆ ಮೇವು ಸಿಗದೆ ಅವುಗಳು ಕೂಡ ನಾಶ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಪರಿಸರ ಮಾಲಿನ್ಯ ಹೆಚ್ಚಳ ಆಗುತ್ತೆ, ಈ ಮೂಲಕ ಜನರ ಆರೋಗ್ಯ ಕೆಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅನಾವಶ್ಯಕ ಪೈಪೋಟಿ ಶುರುವಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಸರ್ವಸಮ ಆಸ್ತಿ ಸಂಪನ್ಮೂಲಗಳನ್ನು ರಕ್ಷಿಸಿಕೊಂಡಂಥ ಹಲವು ಉದಾಹರಣೆಗಳನ್ನು ನಾವು ನೋಡ್ತೀವಿ ಮತ್ತು ನಾಶ ದುರಂತಕ್ಕೊಳಗಾದಂಥದ್ದನ್ನು ನೋಡ್ತೀವಿ. ಇಲ್ಲಿ ರಕ್ಷಣೆ ಆದಂಥದ್ದು ಸರ್ವಸಮ ಆಸ್ತಿಗಳನ್ನು ರಕ್ಷಿಸಿದ ಉದಾಹರಣೆ ನೋಡೋದಾದರೆ ಜಿಂಬಾಬ್ವೆ, ನಮಿಬಿಯಾ, ಬೋಟ್ಸ್ವಾನಾ, ದಕ್ಷಿಣ ಆಫ್ರಿಕಾ ಇವುಗಳಲ್ಲಿ ಆನೆ ಮತ್ತು ಗೆಂಡಮೃಗಗಳನ್ನು ಅತಿಯಾಗಿ ಕೊಲ್ಲಲಾಗ್ತಾಯಿತ್ತು. ಆನೆಗಳ ದಂತ ಮತ್ತು ಗೆಂಡಮೃಗದ ಒಂದು ಕೊಂಬನ್ನು ಬಳಸ್ಕೊಂಡು ಅಲ್ಲಿ ಔಷಧಿಗಳನ್ನು ರಕ್ಷಿಸೋದಕ್ಕೆ ಅಥವಾ ಅವುಗಳನ್ನು ಮಾರಾಟ ಮಾಡುವಂಥ ಸಾಧ್ಯತೆಗಳಿದ್ದಂಥದ್ದು ನೋಡ್ತೀವಿ. ಇದರಿಂದ ನಾಶ ಆಗುತ್ತೆ ಅಂತ ಯಾವಾಗ ಗೊತ್ತಾಯ್ತದೆ, ಆನೆ ಮತ್ತು ಗಂಡಾಮೃಗಗಳ ಸಂತತಿಯೇ ನಾಶ ಆಗುತ್ತೆ ಅಂತ ಗೊತ್ತಾದ ನಂತರ ಆನೆಗಳನ್ನು ರಕ್ಷಿಸಲಾಗ್ತಾ ಇದೆ ಮತ್ತು ದಂತಗಳ ಮಾರಾಟವನ್ನು ಸಾಮೂಹಿಕವಾಗಿ ನಿಷೇಧಿಸಲಾಯಿತು. ಮತ್ತು ಆನೆಗಳ ಸಂಖ್ಯೆ ಆನಂತರದಲ್ಲಿ ಹೆಚ್ಚಳ ಆಗಿರತಕ್ಕಂಥದ್ದನ್ನು ನಾವು ಇದರ ಮೂಲಕ. ಇನ್ನು ದುರಂತಕ್ಕೆ ಉದಾಹರಣೆ ಕೊಡೋದಾದರೆ ವಾಷಿಂಗ್ಟನ್, ವೆನಿಸುಲಾ ಮತ್ತು ವಾಯುಭಾಗದಲ್ಲಿ ಮಾಖಾ ಬುಡಕಟ್ಟು ಜನಾಂಗದವರು ಪೂರ್ವಜರು 2000 ವರ್ಷಗಳಿಂದ ತಿಮಿಂಗ್ಲ ಆಧಾರಿತವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಇದ್ರು. ನಿಧಾನಗತಿಯಲ್ಲಿ ತಿಮಿಂಗ್ಲನ್ನು ಒಂದು ಬೇಟೆಯಾಡಿ ಅದರ ಮೂಲಕ ಆದಾಯ ಗಳಿಸ್ತಾ ಇದ್ರು. ಆದರೆ ಅಂತಾರಾಷ್ಟ್ರೀಯ ಒಂದು ತಿಮಿಂಗಲ ಸಂಬಂಧಿತ ಆಯೋಗವನ್ನು ರಚಿಸಿ ಮೂಕ ಜನಾಂಗದವರ ನಿಯಮಗಳನ್ನು ರದ್ದುಪಡಿಸಿ ಯಾರು ಬೇಕಾದರೂ ಕೂಡ ತಿಮಿಂಗಲಗಳನ್ನು ಒಂದು ಬೇಟೆಯಾಡಬಹುದು ಅಂತಕ್ಕಂಥ ನಿಯಮವನ್ನು ರೂಪಿಸುತ್ತೆ. ಅಮೆರಿಕ, ಜಪಾನ್, ರಷ್ಯಾ ವಾಣಿಜ್ಯ ಉದ್ದೇಶಕ್ಕಾಗಿ ತಿಮಿಂಗಲನ್ನು ಬೇಟೆಯಾಡ್ತಾರೆ. ಆನಂತರದಲ್ಲಿ ಮುಕ್ತ ಅವಕಾಶದಿಂದ ತಿಮಿಂಗಲಗಳ ನಾಶ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಔಪಚಾರಿಕ ಕಾನೂನಿದ್ದಂಥ ಸಂದರ್ಭದಲ್ಲಿ ತಿಮಿಂಗಲಗಳು ಉಳಿದಿದ್ದು ರಕ್ಷಣೆ ಆಗಿತ್ತು ಒಂದು ಕಾನೂನುಗಳ ಮೂಕ ಜನಾಂಗದವರ ಕಾನೂನಿನಿಂದ. ಆದರೆ ಅಂತಾರಾಷ್ಟ್ರೀಯವಾಗಿ ಕಾನೂನುಗಳನ್ನು ಜಾರಿಧರಿಸಿ ಅದನ್ನು ತೆಗೆದುಹಾಕೋದ್ರಿಂದ ಇಡೀ ವಿಶ್ವದಲ್ಲಿ ತಿಮಿಂಗಲಗಳ ಸಂಖ್ಯೆ ಕಡಿಮೆ ಆದಂಥದ್ದು, ಅವುಗಳ ನಾಶ ಆಗಿರ್ತಕ್ಕಂಥದ್ದು ನಾವು
ಈ ರೀತಿ ಸರ್ವಸಮ ಆಸ್ತಿ ಸಂಪನ್ಮೂಲಗಳು ಇಡೀ ವಿಶ್ವಕ್ಕೆ ಸಂಬಂಧಿಸಿರ್ತವೆ ಮತ್ತು ಸಮುದಾಯಕ್ಕೆ ಸಂಬಂಧಿಸಿರ್ತವೆ. ಈ ಥರದ ಸಂಪನ್ಮೂಲಗಳನ್ನು ಎಲ್ಲರೂ ಸೇರಿ, ಇಡೀ ವಿಶ್ವ ಸೇರಿ ರಕ್ಷಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ನಮ್ಮ ಮಕ್ಕಳ ಮೇಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ.